ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ education.in ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ, ಹಿಂದಿನ ಸಂಚಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಸರಳ ಬೋಧನಾ ವಿಧಾನ ಮುಖಾಂತರ ಸರಳೀಕೃತವಾದಂತಹ ವಿಧಾನವನ್ನು ಅನುಸರಿಸಿ ನಿಮಗೆ ಬೋಧನಾ ಸಂಚಿಕೆಗಳನ್ನು ನೀಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನಾವು ನಮ್ಮ ಪರಿಸರ ಅನ್ನುವಂಥ ಅಧ್ಯಾಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಪರಿಸರ ಅನ್ನುವಂಥದ್ದು, ಇವತ್ತು ನಮ್ಮ ಪರಿಸರ ಅಂತಕ್ಕಂಥದ್ದು ನಾವು ನೋಡೋದಾದರೆ ಇಷ್ಟೇ ಸಿಂಪಲ್ಲಾಗಿ ನಾವು ನಮ್ಮ ಪರಿಸರ ಅಂತಂದರೆ ಏನು ಅನ್ನೋದನ್ನು ನೋಡೋದಾದರೆ, ನಮ್ಮ ಸುತ್ತಮುತ್ತಲ ಕಾಣ್ತಕ್ಕಂಥ ವಾತಾವರಣವನ್ನು, ಅಲ್ಲಿ ನಮ್ಮ ಸುತ್ತಮುತ್ತ ಕಾಣುವಂತಹ ಜೈವಿಕ ಅಜೈವಿಕ ಘಟಕಗಳನ್ನು ಒಳಗೊಂಡಂತಹ ಒಂದು ಸನ್ನಿವೇಶ ಅಥವಾ ವಾತಾವರಣವನ್ನು ಏನಂತ ಕರಿತೀವಿ ಅಂತಂದರೆ ಪರಿಸರ ಅಂತೇಳಿ ಕರಿತೇವೆ. ಇಲ್ಲಿ ಏನಾಗಿರ್ತದೆ ಅಂತಂದರೆ, ಎಲ್ಲ ಜೀವಿಗಳು ತಮ್ಮ ಸುತ್ತಮುತ್ತಲಿನ ಭೌತಿಕ ಪರಿಸರದೊಂದಿಗೆ ಪರಸ್ಪರ ಪ್ರತಿವರ್ತನೆಯನ್ನು ಮಾಡ್ತವೆ ಮತ್ತು ಪ್ರಕೃತಿಯಲ್ಲಿ ಈ ಪ್ರತಿವರ್ತನೆಯಿಂದ ಸಮತೋಲನವನ್ನು ಕಾಯ್ದುಕೊಳ್ತವ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದಾಗಿದೆ. ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಮತ್ತು ನಿರಂತರ ಪ್ರತಿಕ್ರಿಯೆಯಿಂದ ಉಂಟಾದ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಏನಾಗಿರ್ತದೆ ಅಂತಂದರೆ, ನಾವು ಪರಿಸರ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಅಂತೇಳಿ ಕರಿತೀವಿ. ಆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನದಾವ ಅನ್ನೋದನ್ನು ನೋಡೋದಾದರೆ, ಜೈವಿಕ ಘಟಕಗಳದಾವ, ಅಜೈವಿಕ ಘಟಕಗಳದಾವ. ಈ ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಒಂದು ಪ್ರತಿಕ್ರಿಯೆ ಏರ್ಪಟ್ಟು ಅದರಿಂದ ಉಂಟಾದಂತಹ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೇವೆ. ಸೊ ಈಗ ನೋಡೋದಾದರೆ, ಇಲ್ಲಿ ಪರಿಸರ ವ್ಯವಸ್ಥೆಗಳಲ್ಲಿ 2 ವಿಧಗಳನ್ನು ನಾವು ನೋಡ್ತೀವಿ. ಒಂದು ನೈಸರ್ಗಿಕವಾಗಿ ಪರಿಸರ ವ್ಯವಸ್ಥೆಯನ್ನು ನೋಡ್ತೀವಿ, ನಾವು ಆರ್ಟಿಫಿಷಿಯಲ್ ಆಗಿ ನಾವು ಪರಿಸರ ವ್ಯವಸ್ಥೆಯನ್ನು ನೋಡ್ತೀವಿ. ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಒಂದು ತಾನೇ ನೈಸರ್ಗಿಕವಾಗಿ ಪರಿಸರ ವ್ಯವಸ್ಥೆ ಕ್ರಿಯೇಟ್ ಆಗಿರ್ತದೆ. ಇನ್ನೊಂದು ಏನಾಗಿರ್ತದೆ ಅಂತಂದರೆ, ಕೃತಕವಾಗಿ ಪರಿಸರ ವ್ಯವಸ್ಥೆ ಮಾಡಿರ್ತೀವಿ ಅನ್ನುವಂಥದ್ದು. ಈ ಕೃತಕವಾಗಿ ಮತ್ತು ನೈಸರ್ಗಿಕವಾಗಿ ನೋಡೋದಾದರೆ, ನೈಸರ್ಗಿಕವಾಗಿ ಏನಂತ ನೋಡೋದಾದರೆ, ಈಗ ಸಾಮಾನ್ಯವಾಗಿ ಅರಣ್ಯ ನೋಡಿದ್ದೀವಿ, ನೈಸರ್ಗಿಕವಾಗಿ ಬೆಳೆದು ಬಂದಿರತಕ್ಕಂತಹ ಪರಿಸರ ವ್ಯವಸ್ಥೆ ಅಂತ ಕೇಳ್ತೀವಿ. ಸಾಗರ ಆಗಿರ್ಬೋದು, ಕೆರೆ ಆಗಿರ್ಬೋದು, ಸರೋವರಗಳಾಗಿರ್ಬೋದು, ಇವೆಲ್ಲ ಏನಾಗಿರ್ತಾವ ಅಂತಂದರೆ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳಾಗಿರ್ತವೆ. ಇನ್ನು ಕೃತಕ ಅನ್ನುವಂಥದ್ದನ್ನು ನೋಡೋದಾದರೆ, ನಾವು ಕೃತಕ ವ್ಯವಸ್ಥೆಗಳು ಉದ್ಯಾನವನ್ನು ಕೃತಕವಾಗಿ ನಿರ್ಮಾಣ ಮಾಡಿರ್ತೀವಿ, ಪೈರುಗದ್ದೆಗಳನ್ನು ನಿರ್ಮಾಣವನ್ನು ಮಾಡಿರ್ತೀವಿ, ಮತ್ಸ್ಯಾಗಾರವನ್ನು ನಾವು ಏನಂತ ಕರಿತೀವಿ ಅಂತಾರೆ ಆಕ್ಟೇರಿಯಂ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಮಾನವನ ಒಂದು ತಲೆ ಮೇಲೆ ನಿಂತಿರ್ತಕ್ಕಂಥದ್ದು, ಮಾನವನಿಂದ ನಿರ್ಮಾಣವಾಗಿರ್ತಕ್ಕಂಥ ಇವೆಲ್ಲ ಕೃತಕ ಪರಿಸರ ವ್ಯವಸ್ಥೆಗಳಾಗಿರ್ತವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪರಿಸರದಲ್ಲಿನ ಅಜೈವಿಕ ಘಟಕಗಳು ಯಾವಂತಂದರೆ, ಈ ಪರಿಸರ ವ್ಯವಸ್ಥೆಯು ಉಷ್ಣತೆ, ಗಾಳಿ, ಮಣ್ಣು, ಮಳೆ ಹಾಗೂ ಖನಿಜಗಳಂಥ ಅಜೈವಿಕ ಘಟಕಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಈ ಪರಿಸರದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಜೈವಿಕ ಘಟಕಗಳು ಇರ್ತಾವ ಮತ್ತು ಅಜೈವಿಕ ಘಟಕಗಳು ಕೂಡ ಇರ್ತಾವ ಅನ್ನುವಂಥದ್ದು. ಈ ಅಜೈವಿಕ ಘಟಕಗಳು ಯಾವ್ಯಾವ ಅನ್ನೋದನ್ನು ನೋಡೋದಾದರೆ, ಉಷ್ಣತೆ ಆಗಿರ್ಬೋದು, ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಮಣ್ಣು ಆಗಿರ್ಬೋದು ಮತ್ತು ಖನಿಜಗಳಂತಹ ಎಲ್ಲವುಗಳನ್ನು ನಾವು ಅಜೈವಿಕ ಘಟಕಗಳನ್ನು ಈ ಪರಿಸರ ಒಳಗೊಂಡಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪರಿಸರದಲ್ಲಿನ ಜೈವಿಕ ಘಟಕಗಳು ಅನ್ನೋದನ್ನು ನೋಡೋದಾದರೆ, ಪರಿಸರದಲ್ಲಿನ ಜೈವಿಕ ಘಟಕಗಳು ಉತ್ಪಾದಕಗಳು, ಭಕ್ಷಕಗಳು ಮತ್ತು ವಿಘಟಗಳು ಎಂದು ವಿಂಗಡಣೆಯನ್ನು ಮಾಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪರಿಸರದಲ್ಲಿ ಏನು ಜೈವಿಕ ಘಟಕಗಳದಾವಲ್ಲ, ಇವುಗಳನ್ನು ನಾವು ಉತ್ಪಾದಕಗಳಾಗಿ ವಿಂಗಡಣೆ ಮಾಡಿದ್ದೀವಿ, ಭಕ್ಷಕಗಳಾಗಿ ವಿಂಗಡಣೆ ಮಾಡಿದ್ದೀವಿ ಮತ್ತು ವಿಘಟಕಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಈಗ ಉತ್ಪಾದಕಗಳು ಅಂತಂದರೆ ಏನು, ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಸೂರ್ಯನ
ದ್ವಿತೀಯ ಸಂಶ್ಲೇಷಣ ಸೂರ್ಯನ ಅಂತ ಅನ್ನೋಕ್ಕಿಂತ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನು ಏನು ಉತ್ಪಾದನೆ ಮಾಡ್ತಾವ ಇವುಗಳಿಗೆ ನಾವು ಉತ್ಪಾದಕಗಳು ಅಂತೇಳಿ ಕರಿತೀವಿ ಜನರಲ್ ಆಗಿ. ಇನ್ನು ನೋಡೋದಾದರೆ ಉತ್ಪಾದಕಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸುವ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಈ ವರ್ಗದಲ್ಲಿ ಬರ್ತಾವ. ಇವೆಲ್ಲ ಏನಾಗಿರ್ತಾವ ಅಂತಂದರೆ ಉತ್ಪಾದಕಗಳಾಗಿರ್ತಾವ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಉತ್ಪಾದಕಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಸೂರ್ಯನ ಬೆಳಕನ್ನು ತೆಗೆದುಕೊಂಡು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ಆಹಾರವನ್ನು ತಯಾರು ಮಾಡ್ತಕ್ಕಂಥವು ಯಾವಪ್ಪ ಅಂತಂದರೆ ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನು ನಾವು ಏನಂತೀವಿ ಈ ಉತ್ಪಾದಕಗಳು ಎಂದು ಕರಿತೀವಿ. ಇನ್ನು ಭಕ್ಷಕಗಳು ಅಂತಂದರೆ ಉತ್ಪಾದಿಸಿದ ಆಹಾರವನ್ನು ತಿಂತಕ್ಕಂಥವು ಇವೆಲ್ಲ ಭಕ್ಷಕಗಳಾಗಿ ಬರ್ತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಭಕ್ಷಕಗಳು ಅಂತಂದರೆ ಏನು ಉತ್ಪಾದಕಗಳು ಏನು ಆಹಾರವನ್ನು ಉತ್ಪಾದನೆ ಮಾಡಿರ್ತಾವ ಇದನ್ನು ತಿಂದು ಬದುಕ್ತಕ್ಕಂಥವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಭಕ್ಷಕಗಳು ಅಂತೇಳಿ ಕರಿತೀವಿ. ಭಕ್ಷಕಗಳು ಅಂತ ಕರಿತೀವಿ. ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಮತ್ತು ಇತರ ಭಕ್ಷಕ ಜೀವಿಗಳಿಂದ ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳನ್ನು ನಾವೇನಂತ ಕರಿತೀವಿ ಭಕ್ಷಕರು ಅಂತ ಕರಿತೀವಿ. ಎಲ್ಲ ಪ್ರಾಣಿಗಳು ಈ ಭಕ್ಷಕ ಗುಂಪಿಗೆ ಸೇರ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಮಾನವ ಸಹಿತ ಎಲ್ಲ ಪ್ರಾಣಿಗಳು ಈ ಭಕ್ಷಕಗಳು ಒಂದು ಗುಂಪಿಗೆ ಸೇರ್ತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಭಕ್ಷಕಗಳನ್ನು ಪುನಃ 4 ವಿಧಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ. ಭಕ್ಷಕಗಳಲ್ಲಿ 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಸಸ್ಯಾಹಾರಿಗಳಾಗಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಮಿಶ್ರಾಹಾರಿಗಳಾಗಿರ್ಬೋದು. ಇವುಗಳನ್ನು ನಾವು ಮಾನವರು ಯಾವ ಒಂದು ವಿಧದಲ್ಲಿ ನಾವು ಬರ್ತೀವಿ ಅನ್ನುವಂಥದ್ದನ್ನು ನಾವು ಕೂಡ ಚಿಂತನೆಯನ್ನು ಮಾಡಬೇಕಾಗ್ಯದ. ಒಂದು ಇಷ್ಟೇ, ಈ ಭಕ್ಷಕಗಳನ್ನು ನಾವು 4 ವಿಧಗಳನ್ನಾಗಿ ಮಾಡ್ತೀವಿ. ಒಂದನೇ ವಿಧ ಯಾವ ಅಂತಂದರೆ ಸಸ್ಯಾಹಾರಿ. ನಾವು ಸಸ್ಯಾಹಾರಿ ಅಂತಂದರೆ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂಥವು ಸಸ್ಯಾಹಾರಿಗಳು. ಮತ್ತು ಸಸ್ಯಗಳು ಉತ್ಪಾದಿಸುವಂಥ ಆಹಾರವನ್ನು ತಿಂದು ಬದುಕ್ತಕ್ಕಂಥವು ಸಸ್ಯಾಹಾರಿಗಳಾಗಿರ್ತವೆ. ಇನ್ನು ಮಾಂಸಾಹಾರಿಗಳು ಕೇವಲ ಮಾಂಸವನ್ನು ಮತ್ತೊಂದು ಜೀವಿಯನ್ನು ಕೊಂದು ತಿಂತಕ್ಕಂಥವು ಮಾಂಸಾಹಾರಿಗಳಾಗಿರ್ತವೆ. ಇನ್ನೊಂದು ಸರ್ವಹಾರಿಗಳು ಅಂತಂದರೆ ಮಿಶ್ರಾಹಾರಿಗಳು ಅಂತ ಅರ್ಥ ಆಗುತ್ತೆ. ಮಿಶ್ರಾಹಾರಿಗಳು ಏನಂತಂದರೆ ಮಾಂಸ ಮತ್ತು ಸಸ್ಯಗಳು ಮತ್ತು ಸಸ್ಯಗಳು ಉತ್ಪಾದಿಸುವಂತಹ ಆಹಾರವನ್ನು ತಿಂದು ಬದುಕ್ತಕ್ಕಂಥವು. ಇನ್ನು ಪರಾವಲಂಬಿ ಜೀವಿಗಳು ಅಂತಂದರೆ ಯಾವುದೇ ಜೀವಿಗಳನ್ನು ಕೊಲ್ಲದೆ ಅವುಗಳಿಂದ ಆಹಾರ ಪಡಿತಕ್ಕಂಥ ಜೀವಿಗಳು, ಮತ್ತೊಂದು ಜೀವಿಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಆಹಾರಕ್ಕಾಗಿ. ಇವುಗಳನ್ನು ನಾವು ಪರಾವಲಂಬಿ ಜೀವಿಗಳು ಅಂತೇಳಿ ಕರಿತೀವಿ. ಇಷ್ಟೇ ನೋಡೋದಾದರೆ ಸಸ್ಯಾಹಾರಿಗಳು ಉತ್ಪಾದಕ ಸಸ್ಯಗಳನ್ನು ನೇರವಾಗಿ ಅವಲಂಬಿಸಿರುವ ಪ್ರಾಣಿಗಳು. ಉತ್ಪಾದಕ ಸಸ್ಯಗಳನ್ನು ನೇರವಾಗಿ ಅವಲಂಬಿಸಿರ್ತಕ್ಕಂಥವುಗಳನ್ನು ನಾವು ಸಸ್ಯಾಹಾರಿಗಳಂತ ಕರಿತೀವಿ. ಉದಾಹರಣೆಗೆ ಆನೆ, ಹಸು, ಮೊಲ, ಮೇಕೆ, ಆಕಳು ಇವೆಲ್ಲ ಏನಾಗಿರ್ತಾವೆ ಅಂತಂದರೆ ಸಸ್ಯಾಹಾರಿಗಳಾಗಿರ್ತಾವೆ. ಇನ್ನು ಮಾಂಸಾಹಾರಿಗಳಂತಂದರೆ ಇತರ ಪ್ರಾಣಿಗಳನ್ನು ನೇರವಾಗಿ ಕೊಂದು ತಿನ್ನುವಂತಹ ಪ್ರಾಣಿಗಳು ಯಾವ್ಯಾವ ಅಂತಂದರೆ ಉದಾಹರಣೆಗೆ ಸಿಂಹ, ಹುಲಿ, ಚಿರತೆ ಇವೆಲ್ಲ ಏನಾಗಿರ್ತಾವೆ ಅಂತಂದ್ರೆ ಕಂಪ್ಲೀಟಾಗಿ ಮಾಂಸಾಹಾರಿಗಳಾಗಿರ್ತಾವೆ. ಇನ್ನೊಂದು ನಾವು ಗಾದೆಯನ್ನು ಕೇಳಿದ್ದೀವಿ, ಹುಲಿ ಹಸಿದರೂ ಕೂಡ ಹುಲ್ಲು ಮೇಯುವುದಿಲ್ಲ ಅಂತ ಕೇಳಿದ್ದೇವೆ. ಆದರೆ ಅದಕ್ಕೆ ಮಾಂಸಾಹಾರಿಗಳಂತ ಕರಿತೀವಿ. ಯಾವತ್ತೂ ಕೂಡ ಹುಲಿ ಹಸಿದರೂ ಕೂಡ ಹುಲ್ಲನ್ನು ಮೇಯುವುದಿಲ್ಲ, ಇದು ಮಾಂಸಾಹಾರಿ ಆಗಿರ್ತದೆ ಅನ್ನುವಂಥದ್ದು. ಇನ್ನು ಸರ್ವಹಾರಿ ಮಿಶ್ರಾಹಾರಿ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿಗಳನ್ನೆರಡನ್ನು ಭಕ್ಷಿಸುವಂತಹ ಪ್ರಾಣಿಗಳು ಯಾವ್ಯಾವಪ್ಪ ಅಂತಂದ್ರೆ ಮೊದಲಿಗೆ ಮಾನವ ಬರ್ತಾನೆ, ಅದ ನಂತರ ನಾಯಿ ಆಗಿರ್ತದೆ, ಬೆಕ್ಕಾಗಿರ್ತವೆ ಮತ್ತು ಇತರ ಜೀವಿಗಳಾಗಿರ್ತವೆ. ಏನಾಗಿರ್ತಾವೆ ಅಂತಂದರೆ ಮಿಶ್ರಾಹಾರಿಗಳು ಅಥವಾ ಸರ್ವಹಾರಿಗಳು ಅಂತೇಳಿ ಕರಿತೀವಿ. ಇನ್ನು ಪರಾವಲಂಬಿ ಜೀವಿಗಳು ಕೊಲ್ಲದೆ ಅವುಗಳಿಂದ ಆಹಾರ ಪಡೆಯುವ ಜೀವಿಗಳು. ಸಸ್ಯ ಪರಾವಲಂಬಿ ಕುಸ್ಕುಟ ಆಗಿರ್ಬೋದು, ಪ್ರಾಣಿ ಪರಾವಲಂಬಿ ಆಗಿರ್ಬೋದು. ಪ್ರಾಣಿಗಳಲ್ಲಿ ಪರಾವಲಂಬಿ ಜೀವಿಗಳು ಯಾವ್ಯಾವ ಅಂತಂದರೆ ಜೇನು ಆಗಿರ್ಬೋದು, ಜಿಗಣಿ ಆಗಿರ್ಬೋದು, ಜಂತಾಗಿರ್ಬೋದು. ಇವೇನಾಗಿರ್ತಾವೆ ಅಂತಂದ್ರೆ ಪರಾವಲಂಬಿ ಜೀವಿಗಳಾಗಿರ್ತಾವೆ. ಇಷ್ಟೇ ತಿಳ್ಕೊಬೇಕು. ಭಕ್ಷಕಗಳಲ್ಲಿ ನಾವು 4 ವಿಧಗಳನ್ನು ಮಾಡಿದ್ದೀವಿ, 4 ವಿಧಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಇನ್ನು ಮುಂದಿಂದಾಗಿ ನೋಡೋದಾದರೆ ವಿಘಟಕಗಳು ಅಂತಂದರೆ ಇನ್ನು ಒಂದೇ ಒಂದನ್ನು ತಿಳ್ಕೊಬೇಕು. ಯಾವುದಾದ್ರು ಒಂದು ಪ್ರಾಣಿ ಸತ್ತ ನಂತರ ವಿಘಟನೆ ಆಗ್ತದೆ, ನಮಗೆ ಸ್ಮೆಲ್ ಬರ್ತದೆ. ಯಾವುದೇ ಒಂದು ಪ್ರಾಣಿ ವಿಘಟನೆ ಆಗಲಿಲ್ಲ ಅಂತಂದರೆ ಆ ಪ್ರಾಣಿ ಕೊಳೆ
ಸ್ಥಿತಿಯಲ್ಲಿ ಇರೋದಿಲ್ಲ. ಹೆಂಗೈತಿ ಹಂಗೆ ಇರ್ತೈತಿ. ಈ ಕೊಳೆಯಬೇಕಾಗಿತ್ತು ಅಂತಂದರೆ ಅವರೇ ಸತ್ತ ಜೀವಿ ಮಾನವ ಕೊಳೆಯಬೇಕಾಗಿತ್ತು ಅಂತಂದರೆ ವಿಘಟಕಗಳ ಕಾರ್ಯ ಮಹತ್ವವಾಗಿರ್ತದೆ ಅನ್ನುವಂಥದ್ದು. ಇಲ್ಲಿ ಏನಂತಂದರೆ ನಾವು ವಿಘಟಕಗಳನ್ನು ಏನು ನೋಡ್ತೀವಿ, ಬ್ಯಾಕ್ಟೀರಿಯಾಗಳು ಸತ್ತ ಜೀವಿಗಳ ಮೇಲೆ ಇರಲಿಲ್ಲ ಅಂತಂದರೆ ಏನಾಗುತ್ತಾ ಅಂತಂದರೆ ಶಿಲೀಂಧ್ರಗಳಾಗಿರ್ಬೋದು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಇರಲಿಲ್ಲ ಅಂತಂದರೆ ಏನಾಗ್ತಾ ಇತ್ತು ಅಂತಂದರೆ ಯಾವುದೇ ಸತ್ತ ಪ್ರಾಣಿ ಅಥವಾ ಮಾನವ ಅಥವಾ ಪ್ರಾಣಿಗಳು ಯಾವುದೇ ರೀತಿ ಕೊಳೆಯುವ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಈ ಬ್ಯಾಕ್ಟೀರಿಯಾಗಳಿಂದ ಮತ್ತು ಶಿಲೀಂಧ್ರಗಳಿಂದ ಏನಾಗುತ್ತೆ ಅಂತಂದರೆ ಸತ್ತ ಜೀವಿಗಳು ವಿಘಟನೆ ಹೊಂತಾವ ಅನ್ನುವಂಥದ್ದು. ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುವ ಅಥವಾ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೀರವ ಪದಾರ್ಥಗಳಾಗಿ ವಿಘಟಿಸುವ ಸೂಕ್ಷ್ಮ ಜೀವಿಗಳನ್ನು ನಾವು ಏನಂತ ಕರಿತೀವಿ, ವಿಘಟಕಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಈ ವಿಘಟಕಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅನ್ನುವಂಥದ್ದು. ವಿಘಟಕಗಳು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸ್ತಾವ. ಸಸ್ಯಗಳು ಪುನಃ ಈ ಪದಾರ್ಥಗಳನ್ನ ಹೀರಿಕೊಂಡು ಬೆಳೆಯುತ್ತವೆ. ಪದಾರ್ಥಗಳು ಮರುಪೂರಣದಲ್ಲಿ ಪಾಲ್ಗೊಳ್ಳೋದ್ರಿಂದ ಪರಿಸರ ಅವರ ಪಾತ್ರ ಪ್ರಮುಖ ಪಾತ್ರವನ್ನು ಮುಕ್ತವಾಗಿ ನಿರ್ವಹಿಸ್ತಾವ ಅನ್ನುವಂಥದ್ದು. ಇವು ಏನಾಗಿರ್ತಾವ, ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಏನಾಗಿರ್ತಾವ, ವಿಘಟಕಗಳಾಗಿರ್ತಾವೆ. ಇವು ಏನಾಗಿರ್ತಾವೆ ಅಂತಂದ್ರೆ ಸಾವಯವ ಪದಾರ್ಥಗಳನ್ನು ವಿಘಟಿಸಿ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸ್ತಾವೆ. ಇದನ್ನು ಸಸ್ಯಗಳು ಪುನಃ ತೆಗೆದುಕೊಂಡು ನಿಮಗೆ ಆಹಾರವನ್ನು ಕೊಡ್ತಾವೆ, ಬೆಳೀತಾವ ಅನ್ನುವಂಥದ್ದು. ಸೊ ನಾವು ಇನ್ನೊಂದು ನೋಡೋದಾದರೆ ಕೆರೆಯಲ್ಲಿ ನಾವು ಕೆರೆಗಳನ್ನು ನಾವು ಸ್ವಚ್ಛಗೊಳಿಸೋದಿಲ್ಲ, ಆದರೆ ಮನೆಗಳಲ್ಲಿ ಮತ್ಸ್ಯಾಗಾರವನ್ನು ಮೇಲಿಂದ ಮೇಲೆ ಸ್ವಚ್ಛಗೊಳಿಸ್ತೀವಿ. ಏಕೆಂದರೆ ಕೆರೆಯ ಪರಿಸರದಲ್ಲಿ ನೈಸರ್ಗಿಕ ವಿಘಟಕಗಳು ಇರುವುದರಿಂದ ಜಲಚರಗಳಿಂದ ಬರುವ ತ್ಯಾಜ್ಯಗಳಿಂದ ಅವುಗಳನ್ನು ವಿಘಟಿಸಿ ಕೆರೆಯ ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ. ಆದರೆ ಮತ್ಸ್ಯಾಗಾರದಲ್ಲಿ ವಿಘಟಕಗಳು ಇಲ್ಲದೇ ಇರುವುದರಿಂದ ತ್ಯಾಜ್ಯಗಳು ವಿಘಟನೆಗೊಳ್ಳದೆ ನೀರು ಮಲಿನಗೊಳ್ಳುತ್ತವೆ. ಇದರಿಂದ ಮೀನುಗಳು ಸಾಯುತ್ತವೆ. ಆದ್ದರಿಂದ ನಾವು ಪದೇ ಪದೇ ಮತ್ಸ್ಯಾಗಾರವನ್ನು ನಿಗದಿತ ಸಮಯದಲ್ಲಿ ನಾವು ಸ್ವಚ್ಛಗೊಳಿಸ್ತೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಕೆರೆಗಳಲ್ಲಿ ಏನಾಗಿರ್ತಾವೆ ಅಂತಂದ್ರೆ ವಿಘಟಕಗಳು ಇರ್ತಾವೆ, ಅದಕ್ಕೆ ನಾವು ಸ್ವಚ್ಛಗೊಳಿಸೋದಿಲ್ಲ. ಈ ಮತ್ಸ್ಯಾಗಾರವನ್ನು ಮಾನವ ನಿರ್ಮಿತ ಮತ್ಸ್ಯಾಗಾರವನ್ನು ಅಕ್ವೇರಿಯಮನ್ನು ನಾವು ಪದೇ ಪದೇ ಸ್ವಚ್ಛಗೊಳಿಸಬೇಕಾಗ್ತದೆ. ಯಾಕಂದರೆ ನೀರು ಮಲಿನವಾಗ್ತವೆ. ಮಲಿನವಾದಂತಹ ನೀರಿನಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳು ಮಲಿನ ನೀರನ್ನು ಸೇವನೆ ಮಾಡಿ ಸತ್ತು ಹೋಗ್ತಾವೆ. ಇದರಿಂದ ನಾವು ಮತ್ಸ್ಯಾಗಾರ ಅಕ್ವೇರಿಯಮನ್ನು ಪದೇ ಪದೇ ನಿಗದಿತ ಸಮಯದಲ್ಲಿ ನಾವು ಸ್ವಚ್ಛಗೊಳಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಆಹಾರ ಸರಪಳಿಯನ್ನು ನೋಡೋದಾದರೆ ಒಂದನ್ನು ತಿಂದು ಇನ್ನೊಂದು ಬದುಕ್ತದೆ, ಮತ್ತೊಂದು ತಿಂದು ಮಗದೊಂದು ಬದುಕ್ತದೆ ಅನ್ನುವಂಥದ್ದನ್ನು ಸಿಂಪಲ್ಲಾಗಿ ತಿಳಿದುಕೊಂಡಿದ್ದಾದರೆ ನಾವು ಆಹಾರ ಸರಪಳಿ, ಇದು ಫುಡ್ ಚೈನ್ ಅನ್ನುವಂಥದ್ದನ್ನು ನೋಡ್ಕೋಬೋದು. ಈಗ ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷ್ಯಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ಆಹಾರ ಸರಪಳಿ ಅಂತ ಕರಿತೀವಿ. ಇಷ್ಟೇ ತಿಳ್ಕೋಬೇಕು. ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷ್ಯಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ನಾವು ಏನು ಕರಿತೀವಿ ಅಂತಂದರೆ ಆಹಾರ ಸರಪಳಿ ಅಂತ ಕರಿತೀವಿ. ಮಾದರಿ ಆಹಾರ ಸರಪಳಿ ಯಾವ ರೀತಿ ಇರ್ತದಂದರೆ ಹುಲ್ಲನ್ನು ಮಿಡತೆ ತಿಂತದ, ಮಿಡತೆಯನ್ನು ಕಪ್ಪೆ ತಿಂತದ, ಕಪ್ಪೆಯನ್ನು ಹಾವು ತಿಂತದ, ಹಾವನ್ನು ಹದ್ದಿ ತಿಂತದ. ಇದೊಂದು ಫುಡ್ ಚೈನ್ ಆಗಿರ್ತದೆ ಅನ್ನುವಂಥದ್ದು. ಕೆರೆಯ ಪರಿಸರದಲ್ಲಿ ಆಹಾರ ಸರಪಳಿ ಏನಂತಂದ್ರೆ ಸಸ್ಯ ಪ್ಲವಕಗಳನ್ನು ಡಿಂಬಕ್ಕನ್ನು ಚಿಕ್ಕ ಮೀನು ತಿಂತದೆ, ಚಿಕ್ಕ ಮೀನನ್ನು ದೊಡ್ಡ ಮೀನು ತಿಂತದೆ, ದೊಡ್ಡ ಮೀನನ್ನು ಹಕ್ಕಿಗಳು ತಿಂತಾವೆ ಅನ್ನುವಂಥದ್ದು. ಹುಲ್ಲುಗಾವಲು ಪರಿಸರದಲ್ಲಿರುವ ಆಹಾರ ಸರಪಳಿ ಯಾವ ರೀತಿ ಇರ್ತದೆ ಅಂತಂದ್ರೆ ಹುಲ್ಲನ್ನು ಮೊಲ ತಿಂತದ, ಮೊಲನ ತೋಳ ತಿಂತದ, ತೋಳನ್ನು ಹುಲಿ ತಿಂತದ ಅಂತಕ್ಕಂಥದ್ದು. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತೇಳಿ ಕರಿತೀವಿ. ಯಾವಾಗಲೂ ಉತ್ಪಾದಕ ಸಸ್ಯಗಳು ಪೋಷಣಾ ಸ್ತರದಲ್ಲಿ ಇರ್ತಾವೆ ಅನ್ನುವಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ಅನ್ನುವಂಥದ್ದು. ಉತ್ಪಾದಕಗಳು ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನು ಹೀರ್ಕೊಳ್ತಾವೆ ಮತ್ತು ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತಾವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕಿನ ಪ್ರಮಾಣದಲ್ಲಿ 1% ಸೆರೆ ಹಿಡಿದುಕೊಂಡು ಆಹಾರ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾವೆ. ಎಲ್ಲ ಹಸಿರು ಸಸ್ಯಗಳು ಏನಾಗಿರ್ತಾವೆ, ತನ್ನ ಮೇಲೆ ಬೀಳ್ತಕ್ಕಂಥ ಸೌರಶಕ್ತಿಯ 1% ಬಳಕೆಯನ್ನು ಮಾಡಿ ಏನು ಮಾಡ್ತಾವ ಅಂತಂದ್ರೆ ಆಹಾರವನ್ನಾಗಿ ಪರಿವರ್ತನೆಯನ್ನು ಮಾಡ್ತಾವ, ಆಹಾರ ಶಕ್ತಿಯಾಗಿ ಪರಿವರ್ತನೆಯನ್ನು ಮಾಡ್ತಾವ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷ್ಯಗಳು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಜೀವಕ್ರಿಯೆಗಳ ನಿರ್ವಹಣೆಯಿಂದ ಶಾಖವಾಗಿ ಪರಿಸರದಲ್ಲಿ ಕಳೆದು ಹೋಗುತ್ತವೆ. ಆಹಾರ ಸರಾಸರಿ 10% ಭಾಗವು ತನ್ನದೇ
ದೇಹಕಣವಾಗಿ ಮಾರ್ಪಾಡಾಗುತ್ತವೆ ಮತ್ತು ಮುಂದಿನ ಹಂತ ಭಕ್ಷಕರಿಗೆ ಲಭ್ಯವಾಗ್ತದೆ. ಆದ್ದರಿಂದ ಶಕ್ತಿಯ ಪ್ರತಿ ಪೋಷಣಾ ಸ್ತರಕ್ಕೆ 10% ಮಾತ್ರ ಲಭ್ಯವಾಗ್ತದೆ. ಪ್ರತಿಶತ 10% ನಿಯಮ ಎಂದು ನಾವು ಕರಿತೀವಿ. ಆದ್ದರಿಂದ ಶಕ್ತಿ ಏನಾಗಿರ್ತದೆ ಅಂತ ಪೋಷಣಾ ಸ್ತರಕ್ಕೆ ಪ್ರತಿಶತ 10% ಮಾತ್ರ ಲಭ್ಯವಾಗ್ತದೆ. ಇದಕ್ಕೆ ಏನಂತ ಕರಿತೀವಿ? ಪ್ರತಿಶತ 10 ನಿಯಮ ಅಂತೇಳಿ ಕರಿತೀವಿ. ಈಗ ನೋಡೋದಾದರೆ, ಈಗ ಉದಾಹರಣೆಗೆ ನೋಡಿದ್ರೆ ಕೆಳಗಿನ ಆಹಾರ ಸರಪಳಿಯಲ್ಲಿ ಉತ್ಪಾದಕ ಸಸ್ಯಗಳು 50,000 ಜೂಲ್ನಷ್ಟು ಶಕ್ತಿ ಲಭ್ಯವಿದ್ದರೆ ಪ್ರತಿ ಪೋಷಣಾ ಸ್ತರಕ್ಕೆ ದೊರೆಯುವ ಶಕ್ತಿಯ ಪ್ರಮಾಣವನ್ನು ಈ ರೀತಿಯಾಗಿ ನೋಡಿರ್ತೀವಿ ಅನ್ನುವಂಥದ್ದು. ಹುಲ್ಲು 50,000 ಜೂಲ್ನಷ್ಟು ಶಕ್ತಿಯನ್ನು ಲಭ್ಯವಿದ್ದರೆ, ಅದರ ನಂತರ ಮಿಡತೆ 5,000, ಅದರ ನಂತರ ಕಪ್ಪೆ 500 ಜೂಲ್, ಅದರ ನಂತರ ಹಾವು 50 ಜೂಲ್, ಅದರ ನಂತರ ಹದ್ದು 5 ಜೂಲ್ ಪೋಷಣಾ ಸ್ತರ ಅಂತೇಳಿ ಕರಿತೀವಿ. ಭಕ್ಷಕರು ಮುಂದಿನ ಹಂತಕ್ಕೆ ಸ್ವಲ್ಪ ಶಕ್ತಿ ಲಭ್ಯವಿರುವುದರಿಂದ ಆಹಾರ ಸರಪಳಿ ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರ್ತದೆ. ಪ್ರತಿ ಹಂತದಲ್ಲಿ ವ್ಯಯವಾಗ್ತದೆ. ಈ ಶಕ್ತಿಯು ಅತ್ಯಧಿಕವಾಗಿರೋದ್ರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಉಳಿತದೆ ಅನ್ನೋದು. ಕಡಿಮೆ ಹಾಕೋತಾ ಹೋಗಿ 4 ಪೋಷಣಾ ಸ್ತರದಲ್ಲಿ ಅದು ಶಕ್ತಿ ಸ್ವಲ್ಪ ಕನಿಷ್ಠ ಪ್ರಮಾಣದ ಶಕ್ತಿ ಉಳಿತದೆ ಅನ್ನುವಂಥದ್ದು. ಇನ್ನು ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ. ಏಕೆಂದರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯು ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇದು ಏಕಮುಖ ಹರಿವಾಗಿರುವುದರಿಂದ ಏನಾಗ್ತದೆ ಅಂತಂದರೆ ಪ್ರತಿ ಹಂತದಲ್ಲಿ ಶಕ್ತಿ ನಷ್ಟವಾಗಿ ಕ್ರಮೇಣ ಕಡಿಮೆ ಆಕೋತಾ ಹೋಗ್ತದೆ ಅನ್ನುವಂಥದ್ದು. ಒಂದು ವೇಳೆ ನಾವು ಒಂದು ಪೋಷಣಾ ಸ್ತರದಲ್ಲಿ ಎಲ್ಲ ಜೀವಿಗಳನ್ನು ಕೊಂದರೆ ಮುಂದಿನ ಪೋಷಣಾ ಸ್ತರದ ಶಕ್ತಿ ಹರಿವು ನಿಂತು ಹೋಗ್ತದೆ. ಮುಂದಿನ ಪೋಷಣಾ ಸ್ತರದ ಜೀವಿಗಳು ಆಹಾರದ ಕೊರತೆಯಿಂದಾಗಿ ಸಾಯ್ತವ. ಹಿಂದಿನ ಪೋಷಣಾ ಸ್ತರದ ಜೀವಿಗಳ ಸಂಖ್ಯೆ ಅತಿಯಾಗಿ ಹೆಚ್ಚದ. ಪರಿಸರದ ವಿವಿಧ ರಚನೆಯಲ್ಲಿ ಅಸಮತೋಲನ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆತ್ಮೀಯ ನಾವೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಪರಿಸರ ಸಂಬಂಧಪಟ್ಟಂತೆ ಈ ಸಂಚಿಕೆಯಲ್ಲಿ ಒಂದು ಸರಳ ಬೋಧನಾ ವಿಧಾನ ಮುಖಾಂತರ ನೋಡಿದ್ದೀವಿ. ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಬೇಕು. ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಅನ್ನುವಂಥದ್ದನ್ನು ತಿಳಿಸಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.